ಸಿದ್ದರಾಮಯ್ಯವರ ಉತ್ತರಾಧಿಕಾರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದ್ರೆ ಇದೇ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಮಾರು ದಶಕಗಳ ಹಿಂದೆ ನೀನು ಒಂದಿನ ಸಿಎಂ ಆಗ್ತೀಯ ಅಂತ ಒಬ್ರು ಹೇಳಿದ್ರು. ಅವರು ಬೇರೆ ಯಾರು ಅಲ್ಲ, ಏನು ರಾಜ್ಗುರು ದ್ವಾರಕನಾಥ ಗುರೂಜಿ ಅವರು. ಖುದ್ದು ಅವರು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ನಿಮ್ ಜೊತೆ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡೋದಿದೆ. ಮೊದಲನೇದಾಗಿ ಅವರು ನೀವು ಹೇಳಿದಂತೆ ಒಂದಿನ ಸಿಎಂ ಆಗ್ತಾರೆ ಅಂತ ಹೇಳಿದ್ರಿ, ಆ ದಿನ ಬಂದಿದೆ ಸರ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಬಂಧುವಾಯಿತು, ಈಗಾಗಲೇ ಮುಹೂರ್ತ ಇಟ್ಟಿದೆ. ನಾಳೆ CLB ಮೀಟಿಂಗ್ ಮುಹೂರ್ತ ಕೊಟ್ಟಿದೆ. ಮತ್ತು 30ನೇ ತಾರೀಕು 5, 6, 7 ಇಷ್ಟು ತಾರೀಖುಗಳು ಕೊಟ್ಟಿದ್ದೀವಿ ಅವ್ರನ್ನ ಸ್ವೇರ್ ಮಾಡೋಕ್ಕೆ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ನಾನು ಹೇಳಿದ್ದೆ ಅಂತ ಹೇಳಿ ಅನ್ನೋದಕ್ಕಿಂತಲೂ ದೇವರ ಚಿಂತನೆಯಿಂದ, ದೇವರ ಅನುಗ್ರಹದಿಂದ ಅವರಿಗೆ ಅಂಥ ಪದವಿ ಸಿಕ್ಕಿದೆ ಖಂಡಿತವಾಗಲು. ಗುರುಗಳೇ, ನೀವು ಅಂದ್ರೆ ಸುಮಾರು 1980ರಲ್ಲಿ ಅವರು ಮೊದಲೇ ಬಾರಿಗೆ ನಿಮ್ಮನ್ನ ಭೇಟಿಯಾದಾಗ ಅವರಲ್ಲಿ ಕಂಡಂತಹ ಒಂದು ಉತ್ಸಾಹವಾದ ಭರಿತ ಒಂದು ಶಕ್ತಿ, ಅವಾಗ ನೀವು ಅವರನ್ನ ಹೇಳಿದ್ದು ಮತ್ತೆ ಇಷ್ಟು ವರ್ಷಗಳ ಕಾಲ ಅವರು ಕಷ್ಟಪಟ್ಟಿದ್ದು ಇದೆಲ್ಲವನ್ನ ನೋಡಿದ್ರೆ ಅವರ ಕಷ್ಟಕ್ಕೆ ಮತ್ತು ಅವರು ಕೂಲಿ ಮಾಡಿದ್ದಕ್ಕೆ ಅವ್ರಿಗೊಂದು ಫಲ ಸಿಕ್ಕಿದೆ ಅಂತ ನೋಡಿ. ಅಧ್ಯಕ್ಷನಾಗಿ ಅವನ ಕೆಲಸವನ್ನು ಭಾಳ ನಿಸ್ಪೃತಿಯಿಂದ ಮಾಡಿದ್ದಾನೆ. ಆಗಲೂ ಬಂದು ಕೇಳಿದರು, 136 ಸೀಟು ಬರುತ್ತೆ ಅಂತ ಹೇಳಿದ್ದೆ. ಸೇಮ್ ಟೈಮ್ ಕಂಟ್ರಿಲೂ ಎಲೆಕ್ಷನ್ ಬಂದಾಗಲೂ 241 ಸೀಟು ಬರುತ್ತೆ ಅಂತ ಮತ್ತೆ ಹೇಳಿದ್ದೆ ನಾನು. BJPಗೆ 241 ಸೀಟೇ ಬಂದಿರೋದು ಇವಾಗ ಅವ್ರದ್ದಾಗಿರ್ತಕ್ಕಂಥದ್ದು. ಕಡದಲ್ಲಿ ಏಕಕಾಲದಲ್ಲಿ ಹೇಳಿದ್ದೇನೆ. ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಅವರು ಕೂಡ CLB ಲೀಡರ್ ಅವ್ರ ಕೆಲಸ ಅವರು ಮಾಡಿದ್ದಾರೆ.